ಸರಣಿ ಸಭೆ ನಡೆಸಿದ್ರು ಸಿಗದ ಸಂಪುಟ ವಿಸ್ತರಣೆ ಸ್ಪಷ್ಟತೆ. ಡಿಕೆಶಿ ನೇತೃತ್ವದ ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಸರ್ಕಸ್ ನಡೀತಾ ಇದೆ. ಸಚಿವ ಸ್ಥಾನ ಪಡೆಯಲು ಇಲ್ಲಿ ಸಮುದಾಯವಾರು ಲಾಬಿ ಕೂಡ ಶುರುವಾಗಿದೆ. ಸರಣಿ ಸಭೆ ನಡೆದ್ರೂ ಕೂಡ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಸ್ಪಷ್ಟತೆ ಸಿಗ್ತಾ ಇಲ್ಲ. ಸಂಪುಟ ವಿಸ್ತರಣೆಗೆ ಸರ್ಕಸ್ ನಡೀತಾ ಇದೆ. ಸಚಿವ ಸ್ಥಾನ ಪಡೆಯಲು ಸಮುದಾಯವಾರು ಲಾಬಿ ಶುರುವಾಗಿದೆ. ಇದೀಗ ಬ್ರಾಹ್ಮಣ ಕೋಟದ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳು ಲಾಬಿ ನಡೆಸ್ತಾ ಇದ್ದಾರೆ. ಶಾಸಕರಾದ ದಿನೇಶ್ ಗುಂಡೂರಾವ್, ಆರ್.ವಿ. ದೇಶಪಾಂಡೆ, ಎಂಎಲ್ಸಿ ಯು.ಬಿ. ವೆಂಕಟೇಶ್ ಫೈಟ್ ನಡೀತಾ ಇದೆ. ಯಾರಿಗೆ ಹಾಗಾದ್ರೆ ಮಂತ್ರಿಗಿರಿ, ಮೂವರಲ್ಲಿ ಯಾರಿಗೆ ಸಚಿವ ಸ್ಥಾನ ಎಂಬುದೇ ಈಗ ಬಹಳ ಕುತೂಹಲಕ್ಕೆ ಕಾರಣವಾಗಿರುವಂತಹದ್ದು. ಸರಣಿ ಸಭೆ ನಡೆಸಿದ್ರು ಕೂಡ ಸಂಪುಟ ವಿಸ್ತರಣೆ ಬಗ್ಗೆ ಇದೀಗ ಸ್ಪಷ್ಟತೆ ಸಿಗ್ತಾ ಇಲ್ಲ. ಡಿಕೆಶಿ ನೇತೃತ್ವದ ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಬಹಳ ದಿನದಿಂದ ಕೂಡ ಸರ್ಕಸ್ ನಡೀತಾ ಇದೆ. ಇದೀಗ ಸಚಿವ ಸ್ಥಾನ ಪಡೆಯಲು ಸಮುದಾಯವಾರು ಕೂಡ ಇದೀಗ ಲಾಬಿ ಶುರುವಾಗಿರುವಂತಕ್ಕದ್ದು. ಬ್ರಾಹ್ಮಣ ಕೋಟದಡಿ ಸಚಿವ ಸ್ಥಾನಕ್ಕೆ ಈಗ ಆಕಾಂಕ್ಷಿಗಳು ಲಾಬಿ ಶುರು ಮಾಡಿದ್ದಾರೆ. ಶಾಸಕರಾದ ದಿನೇಶ್ ಗುಂಡೂರಾವ್, ಆರ್.ವಿ. ದೇಶಪಾಂಡೆ, ಎಂಎಲ್ಸಿ ಯು.ಬಿ. ವೆಂಕಟೇಶ್ ನಡುವೆ ಫೈಟ್ ನಡೀತಾ ಇದೆ. ದಿನೇಶ್ ಗುಂಡೂರಾವ್ ಈ ಹಿಂದೆ ಸಿದ್ದು ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿದ್ರು. ಆರ್.ವಿ. ದೇಶಪಾಂಡೆ ಅವರು ಸಿದ್ದು ಸಂಪುಟದಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದಿಲ್ಲ. ಈ ಹಿನ್ನೆಲೆ ಡಿಕೆಶಿ ನೇತೃತ್ವದ ಸಂಪುಟ ವಿಸ್ತರಣೆಯಲ್ಲೂ ಕೂಡ ಸ್ಥಾನ ಸಿಗ್ಲಿ ಅಂತ ಅವರು ಲಾಬಿ ನಡೆಸ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್, ದೇಶಪಾಂಡೆ ನಡುವೆ ಬಹಳ ಪೈಪೋಟಿ ನಡೀತಾ ಇದೆ. ಸಿದ್ದು ಸಂಪುಟದಲ್ಲಿ ಸಚಿವರಾಗಿದ್ರು ದಿನೇಶ್ ಗುಂಡೂರಾವ್. ಈ ಬಾರಿ ನಿರೀಕ್ಷೆ ಇಲ್ಲ ಎಂದಿರುವ ದಿನೇಶ್ ಗುಂಡೂರಾವ್. ಮತ್ತೊಂದೆಡೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಇಲ್ಲಿ ದೇಶಪಾಂಡೆ ಪಟ್ಟು ಹಿಡಿದಿದ್ದಾರೆ. ಕಿತ್ತೂರು ಕರ್ನಾಟಕದವರಾಗಿದ್ದಾರೆ ಆರ್.ವಿ. ದೇಶಪಾಂಡೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಹೀಗಾಗಿ ಡಿಕೆ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳಲು ಸರ್ಕಸ್ ಮಾಡ್ತಾ ಇದ್ದಾರೆ. ದೇಶಪಾಂಡೆಗೆ ಸಚಿವ ಸ್ಥಾನ ನೀಡುತ್ತಾ ಹೈಕಮಾಂಡ್ ಹಾಕಿದ್ರೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಥವಾ ದಿನೇಶ್ ಗುಂಡೂರಾವ್ಗೆ ಮಣೆ ಹಾಕ್ತಾರಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತಹದ್ದು. ಎಷ್ಟೇ ಸರಣಿ ಸಭೆ ಆದ್ರೂ ಕೂಡ ಈ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಸ್ಪಷ್ಟತೆ ಸಿಗ್ತಾ ಇಲ್ಲ. ಇನ್ನು ಕೂಡ ಸಂಪುಟ ವಿಸ್ತರಣೆಯಾಗಿಲ್ಲ. ಮುಂದಿನ ವಾರ ಸಂಪುಟ ವಿಸ್ತರಣೆ ಆಗುವ ಎಲ್ಲ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಸದ್ಯ ಇರುವ 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ, ಲಾಬಿ ನಡೆಸ್ತಾ ಇದ್ದಾರೆ. ಇದೀಗ ಬ್ರಾಹ್ಮಣ ಕೋಟದಡಿ ಆಕಾಂಕ್ಷಿಗಳು ಲಾಬಿ ನಡೆಸ್ತಾ ಇರುವಂತಹದ್ದು. ದಿನೇಶ್ ಗುಂಡೂರಾವ್ ಇರ್ಬೋದು, ಆರ್.ವಿ. ದೇಶಪಾಂಡೆ ಇರ್ಬೋದು, ಹಾಗೆ ಯು.ಬಿ. ವೆಂಕಟೇಶ್ ಕೂಡ ಇದೀಗ ಫೈಟ್ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಎಷ್ಟೇ ಸರಣಿ ಸಭೆ ಆದ್ರೂ ಕೂಡ ಈ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ಸ್ಪಷ್ಟತೆ ಸಿಗದಿದ್ರೂ ಕೂಡ ಸಚಿವಾಕಾಂಕ್ಷಿಗಳಿಂದ ಲಾಬಿ ಮುಂದುವರಿತಾ ಇದೆ. ಇದೀಗ ಬ್ರಾಹ್ಮಣ ಕೋಟದಡಿ ದಿನೇಶ್ ಗುಂಡೂರಾವ್, ಆರ್.ವಿ. ದೇಶಪಾಂಡೆ ಸೇರಿದಂತೆ ಯು.ಬಿ. ವೆಂಕಟೇಶ್ ಕೂಡ ಈಗ ಲಾಬಿ ನಡೆಸ್ತಾ ಇರುವಂತಕ್ಕದ್ದು. ಹಾಗಾಗಿ ಹೈಕಮಾಂಡ್ ಇಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಏನೇನೋ ಡೀಟೇಲ್ಸ್ ಇದೆ ಮಾರುತಿ? ಸುರಭಿ, ಹೌದು. ಸಚಿವ ಸಂಪುಟ ಸರಣಿ ಸಭೆಗಳಾದರೂ ಕೂಡ ಕೆಲವೊಂದು ಕಾರಣಗಳಿಂದ ಅದು ವಿಸ್ತರಣೆ ಮುಂದೂಡಿಕೆ ಆಗ್ತಿರೋದು. ಸಾಕಷ್ಟು ಪ್ರಯತ್ನವನ್ನ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರು ಕೂಡ ಮಾಡ್ತಿರೋದು. ಯಾಕೆಂದ್ರೆ ಇರುವಂತಹ 20 ಸ್ಥಾನಗಳಿಗೆ 50 ಜನ ಆಕಾಂಕ್ಷಿಗಳಿರೋದ್ರಿಂದ ಮುಂದಿನ ಚುನಾವಣೆ ದೃಷ್ಟಿಯಿಂದನೇ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು. ಹೀಗಾಗಿ ಅದರ ಪ್ರಯತ್ನ ಕೂಡ ಸರ್ಕಾರದಿಂದ ಆಗ್ತಿದೆ. ಇನ್ನೊಂದ್ ಕಡೆ ಸಮುದಾಯವರು ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆಗಳು ಹೆಚ್ಚಿದೆ. ಈಗ ಬ್ರಾಹ್ಮಣ ಸಮುದಾಯದಿಂದಲೂ ಕೂಡ 3 ಜನರ ಹೆಸರು ಪ್ರಬಲವಾಗಿ ಕೇಳಿಬರ್ತದೆ. ಯಾಕೆಂದ್ರೆ ಕಾಂಗ್ರೆಸ್ ನಲ್ಲಿ ಇರುವಂತಹ ಬ್ರಾಹ್ಮಣ ಸಮುದಾಯದವರು 3 ಆಗಿರೋದ್ರಿಂದ ಅವರ ಹೆಸರಲ್ಲೇ ಒಬ್ಬರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿ ಕೆಲಸಗಳನ್ನ ಮಾಡಿದ್ದಾರೆ. ಆದ್ರೆ ಆರ್.ವಿ. ದೇಶಪಾಂಡೆ ಮತ್ತು ಯು.ಬಿ. ವೆಂಕಟೇಶ್ ಅವರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಗಬೇಕೆಂಬ ಒತ್ತಡ ಕೂಡ ಕೇಳ್ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ಆರ್.ವಿ. ದೇಶಪಾಂಡೆ ಅವರು ಕಿತ್ತೂರು ಕರ್ನಾಟಕ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರೋದ್ರಿಂದ ಅವರ ಹೆಸರು ಪ್ರಬಲವಾಗಿ ಕೇಳಬರ್ತಿದೆ. ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ಕೂಡ ಮಾಡ್ತಿರೋದು. ಇನ್ನೊಂದ್ ಕಡೆ ದಿನೇಶ್ ಗುಂಡೂರಾವ್, ನನಗೆ ಈ ಬಾರಿ ಸಚಿವ ಸಂಪುಟ ಸಿಗುತ್ತೆ ಎಂಬ ನಂಬಿಕೆ ಇಲ್ಲ ಮತ್ತು ಅದರ ಆಕಾಂಕ್ಷಿ ಕೂಡ ನಾನಲ್ಲ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿರೋದು ಎಲ್ಲೋ ಸಾಕಷ್ಟು ಕುತೂಹಲ ಮೂಡಿಸಿರೋದ್ರಿಂದ ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಸುರಭಿ, ಧನ್ಯವಾದಗಳು ಮಾರುತಿ.